ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು 30 ಸೈಜ್ ಬ್ಲೌಸ್ ಕಟಿಂಗ್ ನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ವಿತ್ ಲೈನಿಂಗ್ ಬ್ಲೌಸ್ ನಾನು ತೋರಿಸ್ತಾ ಇರೋದು, ಪ್ಲೇನ್ ಬ್ಲೌಸ್ ಅಲ್ಲ. ಈಗ ನಾನು ಪೇಪರ್ ಮೇಲೆ ಮಾರ್ಕಿಂಗ್ ಮಾಡ್ಕೊಂಡು ಯಾವ ರೀತಿ 30 ಸೈಜ್ ಬ್ಲೌಸ್ ನ ಕಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ನೀವು ಬ್ಲೌಸ್ ಪೀಸ್ ಅಲ್ಲಿ ಬ್ಲೌಸ್ ಇಂದ ಅಳತೆ ತಗೊಂಡು ಕಟಿಂಗ್ ಮಾಡ್ಬೇಕು ಅಂತ ಅಂದ್ರೆ ನಂದು ಇನ್ನೊಂದು ಚಾನಲ್ ಇದೆ. ಅದರಲ್ಲಿ ನಾನು ಬ್ಲೌಸ್ ಅಲ್ಲಿ ಯಾವ ರೀತಿ ಮೆಜರ್ಮೆಂಟ್ ತಗೊಂಡು ಕಟಿಂಗ್ ನ ಮಾಡೋದು, ಹಾಗೆ ಪರ್ಫೆಕ್ಟ್ ಆಗಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ತೋರಿಸಿದ್ದೀನಿ. ನಿಮ್ಗೆ ಆ ವಿಡಿಯೋ ಬೇಕು ಅಂತ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಈಗ ನಾನು ಈ ಚಾನಲ್ ಅಲ್ಲಿ ಎಲ್ಲಾ ತರದ ಬ್ಲೌಸ್ ಕಟಿಂಗ್ ಆಗ್ಲಿ ಪೇಪರ್ ಮೇಲೆ ತೋರಿಸ್ತೀನಿ. ನೀವು ಇದು ನೋಡಿ ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಬ್ಲೌಸ್ ಪೀಸ್ ಅಲ್ಲಿ ಕಟಿಂಗ್ ನ ಮಾಡ್ಕೊಳ್ಬಹುದು. ಸೊ ಈ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ನಾನು ಬ್ಲೌಸ್ ಬ್ಯಾಕ್ ನ ಯಾವ ರೀತಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು 30 ಸೈಜ್ ಬ್ಲೌಸ್ ಏನಿರುತ್ತೆ ಅದ್ರದ್ದು ನಾನು ತೋರಿಸ್ತಾ ಇರೋದ್ರಿಂದ 30 ಸೈಜ್ ಬ್ಲೌಸ್ ಕಾಮನ್ ಆಗಿ ಬ್ಯಾಕ್ ಬಂದ್ಬಿಟ್ಟು 13 ಇಂಚಿ ಉದ್ದ ಇರುತ್ತೆ. 1 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು ಅದಕ್ಕೆ. ಸೊ ಇವಾಗ ಇಲ್ಲಿ ಮಾರ್ಜಿನ್ಗೆ 1 ಇಂಚ್ನ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡು ಒಂದು ಲೈನ್ ಹಾಕೊಂತೀನಿ. ಒಂದು ಲೈನ್ ಹಾಕೊಂಡಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 13 ಇಂಚ್ ಇಟ್ಬಿಟ್ಟು ಇಲ್ಲೊಂದು ಲೈನ್ ಹಾಕೊಳ್ಳಿ ಮಾರ್ಕಿಂಗ್ ಮಾಡ್ಕೊಂಡು. ನೋಡಿ ಉದ್ದ ಬಂದ್ಬಿಟ್ಟು 13 ಇಂಚ್ ಇರುತ್ತೆ, ಅದಕ್ಕೆ 1 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಇಲ್ಲಿ ಮಾರ್ಜಿನ್ಗೆ 1 ಇಂಚಿಗೆ ಒಂದು ಲೈನ್ ಹಾಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 13 ಇಂಚಿಗೆ ಉದ್ದ ತಗೊಂಡಿದ್ದೀನಿ. ಈಗ ನೆಕ್ಸ್ಟ್ ನೀವು ಶೋಲ್ಡರ್ಗೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳಿ. 30 ಸೈಜ್ ಶೋಲ್ಡರ್ ಬಂದ್ಬಿಟ್ಟು 5 ಇಂಚ್ ಇರುತ್ತೆ. 5 ಇಂಚಿಗೆ ಇಲ್ಲಿ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಈಗ ಆರ್ಮೋಲ್ ಬಂದ್ಬಿಟ್ಟು ನಿಮಗೆ 5 ಇಂಚ್ಗೆ 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 5.5 ಇಂಚ್ಗೆ ಈ ತರ ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕೊಳ್ಬೇಕು. ನೆಕ್ಸ್ಟ್ ಈ ಕಡೆ ಒಂದು ಲೈನ್ ಹಾಕೊಳ್ಬೇಕು. ಆರ್ಮೋಲು ಶೋಲ್ಡರ್ ಬಂದು 5 ಇಂಚ್ ಇರುತ್ತೆ. ಇಲ್ಲಿ ಆರ್ಮೋಲ್ ಬಂದು 5 ಇಂಚ್ಗೆ ನೀವು 1/2 ಇಂಚ್ ಸೇರಿಸಿದ್ರೆ 5.5 ಆಗುತ್ತೆ. ಸೊ ಇಲ್ಲಿ ಆರ್ಮೋಲ್ ಮಾರ್ಕಿಂಗ್ ಮಾಡ್ಕೊಳ್ಬೇಕು 5.5ಗೆ. ನೆಕ್ ಬಿಡ್ತು ನೀವು 2 ಇಂಚ್ಗೆ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಬ್ಯಾಕಲ್ಲಿ ಡೀಪ್ ಉದ್ದ ಬಂದ್ಬಿಟ್ಟು 9 ಇಂಚಿಗೆ ನಾನು ಮಾರ್ಕಿಂಗ್ ನ ಮಾಡ್ಕೊತೀನಿ. ಕಾಮನ್ ಆಗಿ 9 ಇಂಚ್ ಇರುತ್ತೆ ಎಲ್ಲರಿಗೂ. ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಮಾರ್ಕಿಂಗ್ ನ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇಲ್ಲಿ 2 ಇಂಚ್ಗೆ ನೆಕ್ ಬಿಡ್ತು ಮಾರ್ಕಿಂಗ್ ಮಾಡ್ಕೊಂಡಿರಲ್ಲ, ಇಲ್ಲಿ 2.5 ಇಂಚ್ಗೆ 1/2 ಇಂಚ್ ಎಕ್ಸ್ಟ್ರಾ ನೀವು ಮಾರ್ಕಿಂಗ್ ನ ಮಾಡ್ಕೊಂಡು ಲೈನ್ ನ ಹಾಕೊಳ್ಳಿ ಈ ತರ. ನೆಕ್ಸ್ಟ್ ಈ ಲೈನ್ ಇಂದ ಈ ಲೈನ್ಗೆ ಒಂದು ಕೂಡಿಸ್ಬಿಡಿ ಲೈನ್. ಈಗ ಇಲ್ಲಿ ಒಂದು ಕರ್ವ್ ಶೇಪ್ ನ ತಕ್ಕೊಳ್ಳಿ ರೌಂಡ್ ಆಗಿ. ನಾನು ಸ್ಕೇಲಲ್ಲಿ ತೋರಿಸ್ತೀನಿ, ನೀವು ಕೈಯಲ್ಲಿ ಇದ್ರೆ ಕೈಯಲ್ಲೇ ತಕ್ಕೊಳ್ಳಿ, ಸ್ಕೇಲ್ ಇದ್ರೆ ಸ್ಕೇಲಲ್ಲಿ ಹಾಕೊಳ್ಳಿ. ನೋಡಿ ಈ ತರ ಒಂದು ಕರ್ವ್ ಶೇಪ್ ನ ಹಾಕೊಂಡಿದ್ದಾದ್ಮೇಲೆ ನೋಡಿ ಸಿಂಪಲ್ ಇದು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ. ಬ್ಲೌಸ್ ಉದ್ದ ಬಂದ್ಬಿಟ್ಟು 13 ಇರುತ್ತೆ, 13 ಇಂಚು, ಅದಕ್ಕೆ 1 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಹಾಗೆ ನಿಮ್ಗೆ ಇಲ್ಲಿ ನೆಕ್ ಬಂದ್ಬಿಟ್ಟು 2 ಇಂಚ್ ಇರುತ್ತೆ ನೆಕ್ ಬಿಡ್ತು. ಇಲ್ಲಿ ಶೋಲ್ಡರ್ ಬಂದ್ಬಿಟ್ಟು ಇಲ್ಲಿ 3 ಇಂಚ್ ಇರುತ್ತೆ. ಟೋಟಲ್ 5 ಇಂಚ್ ಆಗುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಇವಾಗ 2 ಇಂಚು ನೆಕ್ ಬಿಡ್ತು, ಇಲ್ಲಿ 3 ಇಂಚು ಶೋಲ್ಡರು ಪ್ಲಸ್ ಸೇರಿಸಿದ್ರೆ 5 ಇಂಚ್ ಆಗುತ್ತೆ. 5 ಇಂಚ್ಗೆ ಪ್ಲಸ್ 1/2 ಇಂಚ್ ಸೇರಿಸಿದ್ರೆ ಆರ್ಮೋಲ್ ನ ಮಾರ್ಕಿಂಗ್ ಮಾಡ್ಕೊಂಡು ಲೈನ್ ನ ಹಾಕೊಳ್ಬೇಕು. ಈಗ ನೆಕ್ಸ್ಟ್ ನೀವು 30 ಸೈಜ್ ನ ಎದೆಯ ಸುತ್ತಳತೆ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಅದು ಯಾವ ರೀತಿ ಅಂತ ಅಂದ್ರೆ 30ನ 4ರಿಂದ ಡಿವೈಡ್ ಮಾಡಬೇಕು. ಈ ತರ 30 ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು 7.5 ಬರುತ್ತೆ. 7.5 ಇಂಚ್ಗೆ ನೀವು ಇಲ್ಲೊಂದು ಮಾರ್ಕ್ ನ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ 30 ಸೈಜ್ ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ಅಂದ್ರೆ 30ನ 4ಗೆ ಡಿವೈಡೆಡ್ ಮಾಡಿದ್ರೆ 7.5 ಇಂಚ್ ಸಿಗುತ್ತೆ. 7.5 ಇಂಚ್ಗೆ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ನ ಮಾಡ್ಕೊಳ್ಬೇಕು. ಪ್ಲಸ್ 2 ಇಂಚ್ನ ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಈ ತರ. ಅದಾದ್ಮೇಲೆ ನೀವು ಆರ್ಮೋಲ್ ಶೇಪ್ ತೆಗೆದಕ್ಕೆ ಮೊದಲಿಗೆ 1.5 ಇಂಚ್ಗೆ ಇಲ್ಲಿ ಒಂದು ಮಾರ್ಕ್ ನ ಮಾಡ್ಕೊಳ್ಳಿ. ಇಲ್ಲಿ ಶೇಪ್ ತೆಗೆದಾಗ ಈ ಲೈನ್ ಇಂದ ಇಲ್ಲಿಗೆ ಒಂದು ಮೊದಲನೇ ಶೇಪ್ ನ ತಕ್ಕೊಳ್ಬೇಕು. 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ರಲ್ಲ ಅಲ್ಲಿ ಕರೆಕ್ಟ್ ಆಗಿ ಈ ತರ ಸ್ಕೇಲ್ ನ ಇಟ್ಕೊಂಡು ಈಕ್ವಲ್ ಆಗಿ ನೀವು ಒಂದು ಕರ್ವ್ ನ ತಕ್ಕೊಳ್ಬೇಕು. ನೋಡಿ ಈ ತರ. ನೆಕ್ಸ್ಟ್ ಈ ತರ ಡ್ರಾ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಂಡಿದ್ದಲ್ಲ ಅಲ್ಲಿ ಒಂದು ಲೈನ್ ನ ಹಾಕೊಳ್ಳಿ ಈ ತರ. ನೆಕ್ಸ್ಟ್ ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ರಲ್ಲ ಇಲ್ಲೊಂದು ಲೈನ್ ನ ಡ್ರಾ ಮಾಡ್ಕೊಳ್ಳಿ. ನೋಡಿ ಇಷ್ಟೇ. ನೋಡಿ 30 ಸೈಜ್ ಬ್ಯಾಕ್ ಅಲ್ಲಿ ಮಾರ್ಕಿಂಗ್ ಮಾಡ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳೋದು. ಮೊದಲಿಗೆ ನೆಕ್ ವಿಡ್ತ್ 2 ಇಂಚ್ ತಗೊಳ್ಬೇಕು, ಶೋಲ್ಡರ್ 3, ಇಲ್ಲಿ ಇವೆರಡು ಪ್ಲಸ್ ಮಾಡಿದ್ರೆ 5 ಬರುತ್ತೆ. 1/2 ಇಂಚ್ ಎಕ್ಸ್ಟ್ರಾ ತಗೊಂಡು ಆರ್ಮೋಲ್ ನ ಡ್ರಾ ಮಾಡ್ಕೊಳ್ಬೇಕು. ಇಲ್ಲಿ ಮೊದಲಿಗೆ 1 ಇಂಚು ಆಮೇಲೆ 1.5 ಇಂಚ್ಗೆ ಮಾರ್ಕಿಂಗ್ ಮಾಡ್ಕೊಂಡು ರೌಂಡ್ ಶೇಪ್ ಕರ್ವ್ ನ ತಕ್ಕೊಳ್ಬೇಕು. ಇದು ನೆಕ್ ಡೀಪ್ ಬಂದ್ಬಿಟ್ಟು 9 ಇಂಚಿಗೆ ನಾನು ಮಾರ್ಕಿಂಗ್ ನ ತಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ತಗೊಳ್ಬಹುದು. ನೆಕ್ಸ್ಟ್ ಇಲ್ಲಿ ಕರ್ವ್ ನ ಮಾಡ್ಕೊಳ್ಬೇಕು ರೌಂಡ್ ಶೇಪ್. ಇದು ಚೆಸ್ಟ್ ಬಂದ್ಬಿಟ್ಟು ನಿಮ್ಗೆ 30ನ 4ರಿಂದ ಡಿವೈಡೆಡ್ ಮಾಡಿದ್ರೆ 7.5 ಬರುತ್ತೆ. 7.5ಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ತಗೊಳ್ಬೇಕು. ಮಾರ್ಜಿನ್ ತಗೊಂಡು ಇಲ್ಲಿ ಒಂದು ಲೈನ್ ನ ಹಾಕೊಳ್ಬೇಕು. ಇಷ್ಟೇ ನೋಡಿ. ಈಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಈಗ ಫಸ್ಟಿಗೆ ಇಲ್ಲಿ ಮೇಲೆ ಲೈನ್ ಹಾಕೊಂಡಿದ್ರಲ್ಲ ಇಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳಿ.
ಕಟ್ಟಿಂಗ್ ನ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ ಹಿಂಗೆ ಟರ್ನ್ ಮಾಡ್ಕೊಂಡು ಇಲ್ಲಿ ಮಾರ್ಜಿನ್ ಲೈನ್ ಇತ್ತಲ್ಲ, ಇಲ್ಲಿಂದ ನೀವು ಕಟ್ ನ ಮಾಡ್ಕೊಳ್ಬೇಕು. ಕಟ್ ಮಾಡಿದಾದ್ಮೇಲೆ ಇಲ್ಲಿ ರೌಂಡ್ ಶೇಪ್ ಏನ್ ತಕೊಂಡಿರ್ತೀರ ಅದನ್ನ ನೀವು ಕಟ್ಟಿಂಗ್ ನ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ ಇಲ್ಲಿ ರೌಂಡ್ ಶೇಪ್ ಏನ್ ತಕೊಂಡಿದೀರಾ ಅದನ್ನ ನೀವು ಡೀಪ್ ಇಂದ ಕಟ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ ನೆಕ್ಸ್ಟ್ ನೀವು ಡಾಟ್ ಮಾರ್ಕಿಂಗ್ಗೆ ಇಲ್ಲಿಂದ 4 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡ್ಕೊಂಡು ಒಂದು ಲೈನ್ ನ ಹಾಕೊಳ್ಬೇಕು. ನೆಕ್ಸ್ಟ್ ಈ ಕಡೆ 1/2 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊ, ಆ ಕಡೆ ಈ ಕಡೆ 1/2 ಇಂಚಿಗೆ ಮಾರ್ಕ್ ನ ಮಾಡ್ಕೊಂಡು ಒಂದು ಲೈನ್ ನ ಹಾಕೊಳ್ಳಿ. ಇದು ಡಾಟ್ ಮಾರ್ಕಿಂಗ್ ಆಯ್ತು ನೋಡಿ. ಇದು ಬ್ಯಾಕ್ ಕಟ್ಟಿಂಗು. ಈಗ ಫ್ರಂಟ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಈಗ ನೋಡಿ, ನೀವು ಫ್ರಂಟ್ ಕಟ್ಟಿಂಗ್ ನ ತೋರಿಸ್ತಾ ಇದ್ದೀನಿ. ಫ್ರಂಟ್ ಕಟ್ಟಿಂಗ್ ಅಲ್ಲಿ ನೀವು ರೆಡಿ ಬ್ಲೌಸ್ 14 ಇತ್ತಲ್ಲ ಬ್ಯಾಕ್ ಅಲ್ಲಿ ನಾವು ತಗೊಂಡಾಗ, ಅದಕ್ಕೆ 1/2 ಇಂಚ್ ನ ನೀವು ಎಕ್ಸಸ್ ಸೇರಿಸ್ಕೊಳ್ಬೇಕು. 1/2 ಇಂಚ್ಗೆ ನೀವು ಇಲ್ಲಿ ಮಾರ್ಜಿನ್ ಗೆ ಒಂದು ಲೈನ್ ನ ಹಾಕೊಳ್ಬೇಕು ಈ ತರ. ಅದಾದ್ಮೇಲೆ ನೀವು 14 ಇಂಚಿಗೆ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ನ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ನ ಹಾಕೊಳ್ಬೇಕು. ಈ ತರ ಲೈನ್ ಹಾಕೊಂಡಿದ್ದಾದ್ಮೇಲೆ ಇಲ್ಲಿ ಡೀಪ್ ನೆಕ್ ಬಿಡ್ತು ನಿಮಗೆ 2 ಇಂಚ್ ನ ತಗೊಂಡಿದ್ರಿ, 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಪ್ಲಸ್ ಶೋಲ್ಡರು 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಹೇಗ್ ಮಾಡ್ತಾರೆ ಅಂತಂದ್ರೆ, ಮೊದಲೇ ನೀವು 5 ಇಂಚಿಗೆ ಶೋಲ್ಡರ್ನ ಮಾರ್ಕಿಂಗ್ ಮಾಡ್ಕೊಂತಾರೆ. ಅದರಲ್ಲಿ ನೆಕ್ ಬಿಡ್ತು ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ತಾರೆ, 2 ಇಲ್ಲಾಂದ್ರೆ 2.5. ನಾನು ಇಲ್ಲಿ ನೆಕ್ ಬಿಡ್ತು 2, ಇಲ್ಲಿ ಶೋಲ್ಡರು 3 ಪ್ಲಸ್ 5 ಆಗುತ್ತೆ. ಸೊ ಶೋಲ್ಡರ್ ಬಂದ್ಬಿಟ್ಟು 5 ತಗೊಂಡಿದ್ದೀನಿ. ಈಗ 2 ಕೂಡಿದ್ರೆ 5 ಇಂಚ್ ಆಗುತ್ತೆ. ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಆರ್ಮೋಲ್ನ ಒಂದು ಲೈನ್ ಹಾಕೊಂತೀನಿ ಈ ತರ 5ವರೆಗೆ. ನೆಕ್ಸ್ಟ್ ಈ ಕಡೆ ಒಂದು ಲೈನ್ ಹಾಕೊಳ್ಳಿ. ಈ ತರ ಲೈನ್ ಹಾಕೊಂಡಿದ್ದಾದ್ಮೇಲೆ 1 ಇಂಚಿಗೆ ಮಾರ್ಕ್ ನ ಮಾಡ್ಕೊಂಡು ಒಂದು ಕರ್ವ್ ಶೇಪ್ ನ ನೀವು ತಕ್ಕೊಳ್ಬೇಕು. ಇಲ್ಲಿ ಫ್ರಂಟ್ ಡೀಪ್ ಬಂದ್ಬಿಟ್ಟು ಕಾಮನ್ ಆಗಿ ಆಲ್ಮೋಸ್ಟ್ 6 ಇಂಚ್ ಇರುತ್ತೆ. ನಿಮ್ದೇನಾದ್ರೂ ಬ್ಲೌಸ್ ಇತ್ತು ಅಂತಂದ್ರೆ ಅದ್ರಲ್ಲಿ ಎಷ್ಟಿತ್ತು ಅಂತ ಮಾರ್ಕಿಂಗ್ ಮಾಡ್ಕೊಂಡು ಇಲ್ಲಿ 2 ಇಂಚು ನೆಕ್ ಬಿಡ್ ತಗೊಂಡಿದಿರೋದು. ನೆಕ್ಸ್ಟ್ ನೆಕ್ ಬಿಡ್ತು 2 ಇಂಚಿಗೆ ಇಲ್ಲಿ ಒಂದು ಲೈನ್ ನ ಹಾಕೊಳ್ಬೇಕು. ಲೈನ್ ಹಾಕೊಂಡು ಇಲ್ಲೂ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಈ ತರ ಡ್ರಾ ಮಾಡ್ಕೊಂಡು ಒಂದು 1/4 ಇಂಚಿಗೆ ಒಂದು ಕರ್ವ್ ಶೇಪ್ ನ ಡ್ರಾ ಮಾಡ್ಕೊಳ್ಬೇಕು ನೀವು. ಈ ತರ ಫ್ರಂಟ್ ಕರ್ವ್ ಆದ್ಮೇಲೆ ಇಲ್ಲಿ 30 ಮೆಜರ್ಮೆಂಟ್ ಸೈಜ್ ಬ್ಲೌಸ್ ಬಂದ್ಬಿಟ್ಟು ಚೆಸ್ಟ್ ಮೆಜರ್ಮೆಂಟ್ 7.5 ಇರುತ್ತೆ. 7ವರೆಗೆ ಇಲ್ಲಿ ಒಂದು ಮಾರ್ಕ್ ನ ಮಾಡ್ಕೊಂಡು 2 ಇಂಚ್ ನ ಎಕ್ಸ್ಟ್ರಾ ತಗೊಂಡಿದ್ವಲ್ಲ ಬ್ಯಾಕ್ ಅಲ್ಲಿ, ಸೇಮ್ ಅದೇ ರೀತಿ ಇಲ್ಲಿ ತಗೊಂಡು ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಒಂದು ಲೈನ್ ನ ಹಾಕೊಳ್ಳಿ. ಇದಾದ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಕ್ರಾಸ್ ಬೆಲ್ಟಿಗೆ ಇಲ್ಲಿಂದ ಡೌನ್ ಇಂದ 4 ಇಂಚಿಗೆ ಇಲ್ಲೊಂದು ಮಾರ್ಕ್ ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಕಡೆ 3.5 ಇಂಚಿಗೆ ಒಂದು ಮಾರ್ಕ್ ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಎರಡು ಮಧ್ಯ ಏನ್ ಲೈನ್ ಇರುತ್ತೆ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಈ ತರ ಈಕ್ವಲ್ ಅಲ್ಲಿ ಡೌನ್ ಬಂದ್ಬಿಟ್ಟು 2.25 ಇಂಚಿಗೆ ಅಥವಾ 2.5 ಇಂಚಿಗೆ ಒಂದು ಮಾರ್ಕ್ ನ ಮಾಡ್ಕೊಳ್ಬಹುದು. ಈಗ ನೀವು ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಬೆಲ್ಟ್ ನ ಡ್ರಾ ಮಾಡ್ಕೊಳ್ಬೇಕು. ಇಲ್ಲಿ ಕ್ರಾಸ್ ಬೆಲ್ಟ್ ಯಾವಾಗಲೂ ಡೌನ್ ಅಲ್ಲಿ ಇರ್ಬೇಕು. ಈ ತರ ಫಸ್ಟ್ ಮೇಲಿಂದ ಈ ತರ ಡೌನ್ ಬಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿಂದ ಈ ಲೈನು ಈ ತರ ಹಿಂಗೆ ಕೂಡಿಸ್ಬೇಕು ನೋಡಿ. ಇದು ಕ್ರಾಸ್ ಬೆಲ್ಟ್ ಈ ತರ ಡ್ರಾ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇವಾಗ ಫ್ರಂಟ್ ಕಟ್ಟಿಂಗ್ ನ ಮಾಡೋಣ. ಮೊದಲಿಗೆ ನೀವು ಇಲ್ಲಿ ಲೈನ್ ಹಾಕೊಂಡಿರ್ತೀರಲ್ಲ, ಇಲ್ಲಿಗೆ ಒಂದು ಕಟ್ಟಿಂಗ್ ನ ಮಾಡ್ಕೊಂಡ್ಬಿಡಿ. ಈಗ ನೆಕ್ಸ್ಟ್ ಇಲ್ಲಿ ಮಾರ್ಜಿನಿಗೆ ಒಂದು ಕಟ್ ಲೈನ್ ಹಾಕೊಂಡಿದ್ದೀರಲ್ಲ, ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಆರ್ಮೋಲ್ ಅಲ್ಲಿ ರೌಂಡ್ ಶೇಪ್ ತೆಗೆದಿದ್ದೀರಲ್ಲ, ಅಲ್ಲಿಗೆ ಕರೆಕ್ಟ್ ಆಗಿ ರೌಂಡ್ ಆಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಆರ್ಮೋಲ್ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಫ್ರಂಟ್ ಡೀಪ್ ನೆಕ್ ಏನಿರುತ್ತೆ ಅದನ್ನು ಕೂಡ ರೌಂಡ್ ಶೇಪ್ ಕರ್ವ್ ಮಾಡ್ಕೊಂಡಿರ್ತೀರಲ್ಲ, ಕಟ್ಟಿಂಗ್ ನ ಮಾಡ್ಕೊಳ್ಳಿ.
ನೋಡಿ ಫ್ರಂಟ್ ಡಿಪ್ ಕಟಿಂಗ್ ಆಯ್ತು. ಈಗ ನೆಕ್ಸ್ಟ್ ನೀವು ಟಕ್ಸ್ ಹಿಡಿಯೋದಕ್ಕೆ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಮೊದಲು ಇಲ್ಲಿ 2 ಇಂಚಿಗೆ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ರಲ್ಲ 2.5 ಇಂಚಿಗೆ ಒಂದು ಲೈನ್ ಹಾಕೊಳ್ಳಿ. ಈ ಕಡೆ 1 ಇಂಚಿಗೆ, ಆ ಕಡೆ ಈ ಕಡೆ 1 ಇಂಚು ಡಿಫ್ರೆನ್ಸ್ ಇರಬೇಕು. ಸೊ ಒಂದು ಲೈನ್ನ ಈ ಥರ ಹಾಕೊಳ್ಳಿ. ಅದಾದ್ಮೇಲೆ ಈ ಕಡೆ 1 ಇಂಚಿಗೆ ಒಂದು ಲೈನ್ನ ಹಾಕೊಳ್ಳಿ. ಈ ಥರ 1 ಇಂಚಿಗೆ ಮಾರ್ಕಿಂಗ್ ಮಾಡಿಕೊಂಡು ಲೈನ್ನ ಹಾಕೊಳ್ಬೋದು. ನೆಕ್ಸ್ಟು ಇಲ್ಲಿ ನೀವು 2.5 ಇಂಚಿಗೆ ಎರಡರ ಮಧ್ಯ ಕರೆಕ್ಟಾಗಿ 2.5 ಇಂಚಿಗೆ ಇನ್ನೊಂದು ಲೈನ್ ಹಾಕೊಳ್ಳಿ ಈ ಕಡೆ ಸೈಡು. ಇಲ್ಲಿ ನೀವು 1/2 ಇಂಚ್ ಇಲ್ಲ 1/4 ಇಂಚಿಗೆ ನೀವು ಲೈನ್ ಹಾಕೊಳ್ಬೇಕು. ನಿಮ್ಮದು ಬ್ಲೌಸ್ ಮೆಜರ್ಮೆಂಟಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ 1/2 ಇಂಚ್ ಇದೆಯಾ 1/4 ಇಂಚ್ ಇದೆಯಾ ಅಂತ. ಆವಾಗ ನೀವು ಮಾರ್ಕಿಂಗ್ನ ಮಾಡ್ಕೊಳ್ಬೋದು ಈ ಥರ. ಇದಾದಮೇಲೆ ಈ ಕಡೆಯಿಂದ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ರಲ್ಲ, ಇಲ್ಲಿ ಆರ್ಮೋಲ್ ಹತ್ರ ಕರೆಕ್ಟಾಗಿ ಈ ಥರ ಇಟ್ಕೊಂಡು 3 ಇಂಚಿಗೆ ಒಂದು ಲೈನ್ ಹಾಕೊಳ್ಳಿ. 3 ಇಂಚಿಗೆ ಲೈನ್ ಹಾಕ್ಕೊಂಡು ಈ ಥರ ಒಂದು ಲೈನ್ ಹಾಕೊಳ್ಳಿ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ನೀವು ಇಲ್ಲಿ ಡೌನಲ್ಲಿ 2 ಇಂಚಿಗೆ ಈ ಥರ ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ಫಸ್ಟು ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಕಳ್ಬೇಕು. ಮಾರ್ಕಿಂಗ್ ಆದಮೇಲೆ ಇಲ್ಲಿಂದ ನೀವು 2.5 ಇಂಚಿಗೆ ಇಲ್ಲೊಂದು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ಮಾರ್ಕಿಂಗ್ ಮಾಡಿಕೊಂಡು ಈ ಕಡೆ ಒಂದು ಲೈನ್ನ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕೊಂಡಿದ್ದಾದ್ಮೇಲೆ ಸೇಮ್ ಈ ಕಡೆ 1/2 ಇಂಚ್ಗೆ ಒಂದೊಂದು ಲೈನ್ನ ಹಾಕೊಳ್ಳಿ. ನೋಡಿ ಇದು ಟಕ್ಸ್ ಮಾರ್ಕಿಂಗ್ ಮುಗೀತು. ಇದು ಹಿಂಗೆ ಹಾಕೊಂಡ್ರೆ ಇದು ಫ್ರಂಟು, ಇದು ಬ್ಯಾಕು. ಈಗ ನೆಕ್ಸ್ಟು ನಾವು ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಮಾಡಿಕೊಂಡು ಸ್ಲೀವ್ ಕಟ್ಟಿಂಗ್ನ ಮಾಡೋಣ. ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ನೀವು ಇಲ್ಲಿ ಡ್ರಾ ಮಾಡ್ಕೊಂಡಿದ್ದೀರ ಲೈನು, ಅಲ್ಲಿಂದ ಕರೆಕ್ಟಾಗಿ ಏನು ಲೈನ್ ಹಾಕ್ಕೊಂಡಿದ್ದೀರಾ ಕರ್ವ್ ಮಾಡ್ಕೊಂಡಿದ್ದೀರಾ ಅಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಕ್ರಾಸ್ ಬೆಲ್ಟ್ ಕಟ್ಟಿಂಗು ಆಯಿತು. ಈಗ ನೆಕ್ಸ್ಟು ಸ್ಲೀವ್ ಕಟ್ಟಿಂಗ್ನ ತೋರಿಸ್ತೀನಿ. ನೋಡಿ ಇವಾಗ ಸ್ಲೀವ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಸ್ಲೀವ್ ಲೆಂತ್ ಉದ್ದ ಬಂದ್ಬಿಟ್ಟು 5 ಇಂಚ್ನ ತೊಗೊಳ್ತಾ ಇದ್ದೀನಿ. ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ 6 ಇಂಚ್ ಆಗುತ್ತೆ. 6 ಇಂಚ್ಗೆ ನಾನು ಇಲ್ಲಿಂದ ಇಲ್ಲಿಗೆ ಒಂದು ಡೌನಿಂದ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ನ ಹಾಕ್ಕೊಂಡು ಬಿಡೋಣ. ಇದಾದಮೇಲೆ ನೆಕ್ಸ್ಟ್ ನಾವು ಸ್ಲೀವ್ ರೌಂಡ್ಗೆ ನಾನು 5.5 ಇಂಚಸ್ನ ತೊಗೊಳ್ತಾ ಇದ್ದೀನಿ. 5.5 ಇಂಚಸ್ಗೆ ಇಲ್ಲಿ ಡೌನಿಂದ ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊತೀನಿ ಈ ಥರ. ಅದಾದಮೇಲೆ 2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು ನೀವು. 2 ಇಂಚ್ನ ನಾನು ಇಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ ಸೇರಿಸ್ಕೊಳ್ತೀನಿ. ಈಗ ನೆಕ್ಸ್ಟು ಇಲ್ಲೊಂದು ಲೈನ್ನ ಹಾಕ್ಕೊಂಡ್ಬಿಡೋಣ. ಇದಾದಮೇಲೆ ನೀವು ಸ್ಲೀವ್ ಡೌನಿಂಗಿಗೆ ಇಲ್ಲಿ ಸ್ಲೀವ್ ಉದ್ದ ಎಷ್ಟು ತೊಗೊಂಡಿರ್ತೀರಾ ಅದರಲ್ಲಿ ನೀವು 2.5 ಇಂಚಸ್ನ ಮೈನಸ್ ಮಾಡಬೇಕು. 2.5 ಇಂಚಸ್ನ ಮೈನಸ್ ಮಾಡಿ ಇಲ್ಲಿ ಸುತ್ತಳತಾಗ 5.5ಗೆ ಮಾರ್ಕಿಂಗ್ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿಂದ ಇಲ್ಲಿಗೆ ಈ ಥರ ಇಟ್ಕೊಂಡು 2.5 ಇಂಚಸ್ಗೆ ಇಲ್ಲಿ ಮಾರ್ಕಿಂಗ್ನ ಮಾಡ್ಕೊಳ್ಬೇಕು ನೀವು. ನೋಡಿ ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಒಂದು ಲೈನ್ನ ಹಾಕೊಳ್ಳಿ. ಇಲ್ಲಿ ನೀವು ಇಲ್ಲೊಂದು ಲೈನ್ನ ಹಾಕೊಳ್ಬೋದು, ಇಲ್ಲ ಹಾಕೊಳ್ದೇನೆ ಕರ್ವ್ ಶೇಪ್ನ ತಕ್ಕೊಳ್ಬೋದು. 2 ಇಂಚು ಇದು ನಿಮಗೆ ಕಚ್ಚಾ ಹೋಗುತ್ತೆ ಮಾರ್ಜಿನ್ನಿಗೆ. ನೆಕ್ಸ್ಟ್ ಮೇಲಿಂದ 1 ಇಂಚಿಗೆ ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ಸ್ಲೀವ್ ಶಾರ್ಟ್ ಸ್ಲೀವ್ಗೆಲ್ಲ 1 ಇಂಚಿಗೆ ಮಾರ್ಕಿಂಗ್ನ ಮಾಡಿಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಕರ್ವ್ ಶೇಪ್ನ ತಕ್ಕೊಳ್ಬೇಕು ನೀವು ಸ್ಲೀವ್ದು. ನೋಡಿ ಈ ಥರ ನಾನು ಸ್ಕೇಲಲ್ಲಿ ಕರ್ವ್ ಶೇಪ್ನ ತಗೊಳ್ತಾ ಇದ್ದೀನಿ. ನೀವು ಕೈಯಲ್ಲಿ ಬೇಕಾದ್ರೆ ತಗೊಳ್ಬೋದು. ಈ ಥರ ಹಾಕೊಂಡಿದ್ದಾದ್ಮೇಲೆ ಹಿಂಗೆ ಟರ್ನ್ ಮಾಡಿಕೊಂಡು ನಾನು ಇನ್ನೊಂದು ಕರ್ವ್ ಶೇಪ್ನ ತಗೊಳ್ತೀನಿ. ಈಗ ಸ್ಲೀವ್ ಕಟ್ಟಿಂಗ್ನ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನೀವು ಇಲ್ಲಿ ಮಾರ್ಜಿನಿಗೆ ಒಂದು ಲೈನ್ ಹಾಕೊಂಡಿದ್ರಲ್ಲ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇತ್ತು ಅಂದರೆ ಕಟ್ ಮಾಡ್ಕೊಳ್ಬೋದು. ನೀವು ಪೇಪರಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಬರುತ್ತೆ. ಸೊ ಹಾಗಾಗಿ ಎಕ್ಸ್ಟ್ರಾ ಇರೋದನ್ನ ನಾನು ಕಟ್ಟಿಂಗ್ನ ಮಾಡ್ಕೊತಾ ಇದ್ದೀನಿ. ಈಗ ನೆಕ್ಸ್ಟ್ ನೀವು ಹಿಂಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಮೊದಲ ಲೈನ್ ಏನಿದೆ ಅದನ್ನ ನೀವು ಕಟ್ಟಿಂಗ್ನ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ ಈ ಥರ ಒಂದು ಲೇಯರ್ನ ಎತ್ಕೊಂಡು ಈ ಲೈನ್ನ ಕಟ್ ಮಾಡ್ಕೊಳ್ಬೇಕು. ನೋಡಿ ಇದು ಸ್ಲೀವ್ ಕಟ್ಟಿಂಗು. ನೋಡಿ ಇದು ಬ್ಯಾಕು, ಇದು ಫ್ರಂಟು, ಇದು ಸ್ಲೀವು,
ಇದು ಕ್ರಾಸ್ ಬೆಲ್ಟ್, ಇದು 30 ಸೈಜ್ ಮೆಜರ್ಮೆಂಟ್ ಅಲ್ಲಿ ತೋರಿಸಿದೀನಿ, ಕಾಮನ್ ಮೆಜರ್ಮೆಂಟ್ ಅಲ್ಲಿ. ಸೊ ಇದೇ ತರ ನೀವು ಮಾರ್ಕಿಂಗ್ ಮಾಡ್ಕೊಂಡು ಕಟಿಂಗ್ ನ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ದು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಏನಾದ್ರು ಬ್ಲೌಸ್ ಅಲ್ಲೇ ಮಾರ್ಕಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಳ್ಬೇಕು, ಬ್ಲೌಸ್ ಅಲ್ಲಿ ಅಳತೆ ತಗೊಂಡು ಹಾಗೆ ಸ್ಟಿಚಿಂಗ್ ಮಾಡ್ಬೇಕು ಅಂದ್ರೆ ನಂದು ಇನ್ನೊಂದು ಚಾನಲ್ ಇದೆ. ಸೊ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಅದರಲ್ಲಿ ನೀವು ಸ್ಟಿಚಿಂಗ್ ಮತ್ತೆ ಕಟಿಂಗ್ ನ ಬ್ಲೌಸ್ ಪೀಸ್ ಎಲ್ಲ ಕಲ್ತ್ಕೊಳ್ಬಹುದು. ಈ ಚಾನಲ್ ಅಲ್ಲಿ ನಾನು ಎಲ್ಲಾ ಸೈಜಸ್ ಕೂಡ ಪೇಪರ್ ಅಲ್ಲಿ ಕಟಿಂಗ್ ಮಾಡಿ ಹಾಕ್ತಾ ಇರ್ತೀನಿ. ನೀವು ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.